ಲೋಕಸಭಾ ಚುನಾವಣೆ ಬಳಿಕ ದಾವಣಗೆರೆ ಜಿಲ್ಲಾ ಬಿಜೆಪಿ ಹೊಡೆದ ಮನೆಯಾಗಿದೆ. ಪಕ್ಷ ಇಬ್ಬಾಗವಾಗಿದ್ದರೂ ಅದನ್ನು ಸರಿಪಡಿಸುವ ಕೆಲಸವನ್ನು ಯಾರೂ ಕೂಡ ಮಾಡುತ್ತಿಲ್ಲ. ಇದರ ನಡುವೆ ಒಬ್ಬರ ಮೇಲೊಬ್ಬರು ದೂರು ಪ್ರತಿ ದೂರನ್ನು ವರಿಷ್ಠರಿಗೆ ನೀಡುತ್ತಿದ್ದು, ಇದೀಗ ರೆಬಲ್ಸ್ ಟೀಮ್ ಮತ್ತೆ ದೂರು ನೀಡಲು ದೆಹಲಿಗೆ ತೆರಳಿದೆ. ಹಾಗಿದ್ರೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಯಾರ್ಯಾರನ್ನು ಭೇಟಿ ಮಾಡಲಿದೆ ಅಂತೀರಾ? ಈ ಸ್ಟೋರಿ ನೋಡಿ. ವರಿಷ್ಠರನ್ನ ಭೇಟಿ ಮಾಡಲು ದೆಹಲಿಗೆ ತೆರಳಿದ ರೆಬಲ್ಸ್ ಟೀಮ್. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಸೇರಿ 30ಕ್ಕೂ ಹೆಚ್ಚು ಜನರು ದೆಹಲಿ ಭೇಟಿ. ರೆಬಲ್ಸ್ ಟೀಮ್ ದೆಹಲಿ ಭೇಟಿಯನ್ನ ವ್ಯಂಗ್ಯವಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ವಿಧಾನಸಭಾ ಚುನಾವಣೆ ಫಲಿತಾಂಶದ ಬಳಿಕ ಹೊಗೆಯಾಡುತ್ತಿದ್ದ ಭಿನ್ನಮತ ಲೋಕಸಭಾ ಚುನಾವಣೆ ಬಳಿಕ ಜ್ವಾಲೆಯಾಗಿ ಪರಿಣಮಿಸಿತ್ತು. ಅಂದಿನಿಂದ ಇಂದಿನವರೆಗೂ ಜಿಲ್ಲಾ ಬಿಜೆಪಿಯಲ್ಲಿ ಲಗಾನ್ ಟೀಮ್ ಹಾಗೂ ರೆಬಲ್ಸ್ ಟೀಮ್ ಎಂದು ಎರಡು ಬಣ ಆಗಿದ್ದು, ಮೂರನೇ ಟೀಮ್ ತಟಸ್ಥವಾಗಿದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಂಡ್ ಟೀಮ್ ಒಂದು ಕಡೆ ಆದ್ರೆ, ಯತ್ನಾಳ್ ಜೊತೆ ಗುರುತಿಸಿಕೊಂಡಿರುವ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಟೀಮ್ಗಳ ನಡುವೆ ವಾಗ್ಯುದ್ಧ ನಡೆಯುತ್ತಲೇ ಇತ್ತು. ರೆಬಲ್ಸ್ ಟೀಮ್ನಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಶಾಸಕ ಬಿಪಿ ಹರೀಶ್, ಯತ್ನಾಳ್ ಇದ್ದು, ಇಂದು ಸುಮಾರು 30ಕ್ಕೂ ಹೆಚ್ಚು ಜನರು ದೆಹಲಿಗೆ ಭೇಟಿ ನೀಡಿದ್ದು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಜೊತೆಗೆ ದಾವಣಗೆರೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಬೇಕು ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಲಗಾನ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವರಿಷ್ಠರನ್ನ ಭೇಟಿ ಮಾಡಿ ದೂರು ನೀಡಲಿದ್ದಾರೆ. ಇಲ್ಲ, ನಾವು ಪ್ರತಿ ಬಾರಿ ನಾವೆಲ್ಲ ಪ್ರಮುಖರು ಸೇರ್ತಾ ಇರ್ತೇವೆ. ಬೆಂಗಳೂರಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ. ಕಮಿಟಿ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಸೇರ್ತೀವಿ. ಆದರೆ ದಾವಣಗೆರೆ ಜಿಲ್ಲೆಯ ಭಾಳಷ್ಟು ಪ್ರಮುಖರು ಯಾವುದೇ ಬದಲಾವಣೆ ಆಗಲಿಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿಲ್ಲ, ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಲಿಲ್ಲ ಅಂಥೇಳಿ ಅವರು ನಮ್ಮೆಲ್ಲರ ಮೇಲೆ ಒತ್ತಡ ತಂದರು. ಎಲ್ಲ ಕಾರ್ಯಕರ್ತರ ಒತ್ತಡದಂತೆ ಪತ್ರಿಕೆಯಲ್ಲಿ ಬಂದಿದೆ. ದೆಹಲಿಗೂ ಕಾರ್ಯಕರ್ತರ ಒತ್ತಡಕ್ಕೆ, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರ ಒತ್ತಡಕ್ಕೆ ದೆಹಲಿಗೆ ಹೋಗಿ ಮತ್ತೆ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಆಯಿತು. ನಾವೇನು ಪ್ರಾರಂಭ ದಿನದಿಂದ ನಮ್ಮ ಹೋರಾಟ ಏನಿತ್ತು, ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರೆಬಲ್ಸ್ ಟೀಮ್ಗೆ ಟಕ್ಕರ್ ಕೊಡುತ್ತಾ ಬರುತ್ತಿರುವ ಲಗಾನ್ ಟೀಮ್ ರೆಬಲ್ಸ್ ಟೀಮ್ ದೆಹಲಿ ಭೇಟಿಯನ್ನ ವ್ಯಂಗ್ಯವಾಡಿದೆ. ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಷವನ್ನ ಸಂಘಟನೆ ಮಾಡುತ್ತಾ ಮುನ್ನಡೆಯುತ್ತಿದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯವೇ ಇಲ್ಲ. ಕೆಲವರು ದೆಹಲಿಗೆ ಹೋಗುತ್ತಿದ್ದು, ಅಲ್ಲಿ ಚಳಿ ಇರುತ್ತೆ, ಆರೋಗ್ಯ ಜೋಪಾನವಾಗಿ ನೋಡಿಕೊಳ್ಳಲಿ ಎಂದು ರೆಬಲ್ಸ್ ಟೀಮ್ನಲ್ಲಿರುವ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅಂಡ್ ಟೀಮ್ಗೆ ಕಾಲೆಳೆದಿದ್ದಾರೆ. ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಒಳ್ಳೆ ಕೆಲಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ. ನನಗೆ ನಾಯಕರು ಯಾರು ಗೊತ್ತಾ? ನರೇಂದ್ರ ಮೋದಿ, ಅಟಲ್ಜಿ, ಅಮಿತ್ ಶಾಜಿ, ನಮ್ಮ ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು, ಅವರು ನನ್ನ ನಾಯಕರು. ಹೇಳ್ತೀನಿ, ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಯಡಿಯೂರಪ್ಪ. ಈ ರಾಜ್ಯದಲ್ಲಿ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಕಟ್ತಾ ಇದ್ದರೆ, ಹೋರಾಟ ಮಾಡಿದ್ರೆ ಮತ್ತೊಂದು ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡು ಆಗ್ತಿತ್ತು. ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಮ್ಮರಿ ಬೆಳೆದಿದೆ ಅಂದರೆ ಅದು ಬಿಕಾಸ್ ಆಫ್ ಯಡಿಯೂರಪ್ಪ. ಯಡಿಯೂರಪ್ಪನ ಯಾರು ಟೀಕೆ ಮಾಡ್ತಾರೆ, ಆಕಾಶ ಉಳ್ತಾರಲ್ಲ, ಅದು ಅವನ ಮೇಲೆ ಬೀಳುತ್ತೆ. ನೀ ಯಾರೋ ನಾಯಕರಲ್ಲಣ್ಣ, ಮೋದಿ, ಯಡಿಯೂರಪ್ಪ ಅಷ್ಟೇ. ನನ್ನೇನು ಕೇಳ್ತೀಯಣ್ಣ? ನನಗೆ ನೋಡಿ ಕಮಲ, ನನಗೆ ಕಮಲ ಅಷ್ಟೇ. ನಾನೀಗ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ದೇಶಕ್ಕೆ ಮೋದಿ, ಕರ್ನಾಟಕ ಯಡಿಯೂರಪ್ಪ, ಅವ್ರು ನಮ್ಮ ನಾಯಕರು. ಹೋಗೋರಿಗೆ ಏನೋ ಮಾಡೋಕ್ಕಲ್ಲ, ದುಡ್ಡು ಐತಿ, ಫ್ಲೈಟ್ ಟಿಕೆಟ್ ಮಾಡ್ತಾರೆ, ಹೋಗ್ತಾರೆ.
ಅಲ್ಲಿ ಚಳಿ ಇದೆ, ಸ್ವೆಟರ್ ಇಟ್ಟು ದಿಮ್ಮು ತಗೊಂಡು ಏನಪ್ಪ ನಮ್ಮ ಹತ್ರ ಇಲ್ಲಣ್ಣ, ನಾವು ನಡ್ಕೊಂಡು ಓಡಾಡ್ತೀವಿ, ಏನು ಬರ್ತಾಯಿದ್ದು ಜೀವನ ಮಾಡ್ತೀವಿ, ನಮ್ಮ ವೈಫೈ ಅಲ್ಲ, ರಾಜಕಾರಣಿಗಳಲ್ಲ. ಆಯಿತು, ಮೊನ್ನೆ ಏನು ಕಾರ್ಯಕ್ರಮ ಚೆನ್ನಾಗಾಗಿದೆ, ಒಂದೇ ದಿವಸದಲ್ಲಿ ನಿಗದಿ ಆಗಿರೋದು. ಯಾರು ಏನು ಬೇಕು ನಾನು ಮಾತು ಕೇಳೋಣ, ಯಾರು ಹೇಳ್ಬೋದು, ದಾರೆಗೋರೆಲ್ಲ ಮಾತಾಡ್ಬೋದು, ದಾರೆಗೋರೆಲ್ಲ ಮಾತಾಡೋಕೆ ಉತ್ತರ ಕೊಡೋಕ್ಕಾಗುತ್ತಾ? ಯಾರು ಎಷ್ಟು ಹೋರಾಟ ಮಾಡಿದರೆ ಅವ್ರ ಯೋಗ್ಯತೆಯನ್ನು ಜನರಿಗೆಲ್ಲ ಗೊತ್ತಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಭಾಳ ದೊಡ್ಡ ಹೋರಾಟ ಆಗಿದೆ. ಈಗ ಒಂದು ನಿಮಿಷ, ಸಹಸ್ರಾರು ಜನ ಸೇರಿದ್ದಾರೆ. ಮಾಧ್ಯಮದಲ್ಲೂ ಚೆನ್ನಾಗಿ ವರದಿ ಮಾಡಿದಿರಿ, ನಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲ ವಿಡಿಯೋ ತೋರ್ಸಕ್ಕ ಒಂದೇ ದಿವಸದಲ್ಲಿ ಹೋರಾಟಕ್ಕೆ ಸಹಸ್ರಾರು ಜನ ಬಂದರೆ. ಕೆಲವ್ರಿಗೆ ಏನಾಗಿದೆ, ಹತಾಶೆ ಮನೋಭಾವನೆ, ಅದು ಹೇಳಿಕೆ ಕೊಡ್ತಾರೆ, ಏನು ಮಾಡೋಕ್ಕಲ್ಲ. ಒಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿನ ಭಿನ್ನಮತ ಸರಿಯಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಮುಂದೆ ಕಾರ್ಯಕರ್ತರ ಚುನಾವಣೆ ಬರುತ್ತಿದ್ದು, ಇನ್ನಾದರೂ ವರಿಷ್ಠರ ಮಧ್ಯ ಪ್ರವೇಶ ಮಾಡಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತೆ ನಿಷ್ಠಾವಂತ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ.